ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಆಫೀಸ್ಗೆ ಹೋಗೋಣ ಬನ್ನಿ. ಇವತ್ತು ಆಫೀಸಲ್ಲಿ ಸ್ಪೆಷಲ್ ಇವೆಂಟ್ ಇದೆ, ಎತ್ನಿಕ್ ವೇರ್ ಅಂತ ಹೇಳಿಬಿಟ್ಟು. ಜೊತೆಗೆ ನಮ್ಮ ಲೀಡರ್ಶಿಪ್ ವಿಸಿಟ್ ಕೂಡ ಇದೆ. ಅದಕ್ಕೆ ನಮಗೆಲ್ಲರೂ ಇಂಡಿಯನ್ ರೆಪ್ರೆಸೆಂಟ್ ಮಾಡೋ ಟ್ರೆಡಿಷ್ನಲ್ ಡ್ರೆಸ್ಸಸ್ನ ಹಾಕೊಂಡು ಬರೋಕ್ಕೆ ಹೇಳಿದ್ದಾರೆ. ಇವತ್ತು ಹೆಂಗಿರುತ್ತೆ ಡೇ ಅಂತ ಹೇಳಿಬಿಟ್ಟು ಆಫೀಸಲ್ಲಿ ನೋಡೋಣ. ಆಫೀಸಲ್ಲಿ ಸಿಗ್ತೀನಿ ನೆಕ್ಸ್ಟು. ಬಾಯ್. ಆಫೀಸ್ಗೆ ರೀಚ್ ಆದೆ ಗಾಯ್ಸ್. ಇಲ್ಲಿಂದ ನಾವು ಹೊಸ ಬಿಲ್ಡಿಂಗ್ ಕಡೆಗೆ ಹೋಗಬೇಕು. ಇವತ್ತು ಬೇರೆ ಬಿಲ್ಡಿಂಗಲ್ಲಿ ಮೀಟಿಂಗ್ ಸೆಟ್ ಮಾಡಿರೋದು. ಎಂಟ್ರಿ ಆಗೋಣ ಬನ್ನಿ. ನೋಡಿ, ಯಾರಂದರೆ ಯಾರೂ ಇಲ್ಲ. ನಾನು ಬೇಗ ಬಂದಿದ್ದೀನಿ ಅನಿಸುತ್ತೆ, ಒಬ್ಬಳೇ ಕೂತಿದ್ದೀನಿ ಇಲ್ಲಿ. ನೋಡೋಣ ಯಾವಾಗ ಬರ್ತಾರೆ ಅಂತ. ಆ್ಯಸ್ ಯೂಶ್ವಲ್ ವರ್ಕ್ ಮಾಡ್ಕೊಂಡು ಟೈಮೇ ಗೊತ್ತಾಗಿಲ್ಲ. ಸರಿ ಅಂತ ಹೇಳಿಬಿಟ್ಟು ಊಟಕ್ಕೆ ಹೋಗೋಣ ಅಂತ ಕರೆದ್ರೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದಾದಮೇಲೆ ಸರಿ ಇಲ್ಲ, ಲೇಟ್ ಆಗಿಬಿಡುತ್ತೆ, ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ಇದು ಹೊಸ ಬಿಲ್ಡಿಂಗ್, ಅಂದರೆ ನಾವು ಹೋಗೋ ರೆಗ್ಯುಲರ್ ಬಿಲ್ಡಿಂಗ್ ಬೇರೆ, ಇದು ಬೇರೆ. ಇವತ್ತು ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡೋಗಿದ್ರಿಂದ ಎಲ್ಲ ಒಂಥರ ನ್ಯೂ ಆಗಿ ನೋಡ್ತಾಯಿದ್ರು ನನ್ನ. ಸರಿ ಬನ್ನಿ. ಇವತ್ತು ನವೀನ್ ಟ್ರೀಟ್ ನಮಗೆ ಸಕ್ಕತ್ತಾಗಿತ್ತು. ಊಟ ಮಾತ್ರ ಚೆನ್ನಾಗಿತ್ತು. ತಿಂದ್ಬಿಟ್ಟು ಸರಿ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಔಟ್ಸೈಡ್ ಹೋಗಿ ಒಂದಷ್ಟು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಒಳ್ಳೆ ಸೀನ್ ಆಯಿತು. ಸೆಕ್ಯೂರಿಟಿ ಸ್ಟಾಫ್ಸ್ ಬಂದು ಫೋಟೋಸ್ನ ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಅವ್ರ ಮುಂದೆ ಡಿಲೀಟ್ ಮಾಡಿ ಹೆಂಗಿದ್ರು ರಿಕವರಿ ಮಾಡ್ಕೊಳ್ಳೋ ಆಪ್ಷನ್ ಇತ್ತು ಅಂತ ಹೇಳಿ ರಿಕವರಿ ಮಾಡ್ಕೊಂಡ್ವಿ. ಫೈನಲಿ ಬಕ್ರ ಮಾಡಿಬಿಟ್ವಿ. ಎತ್ನಿಕ್ ವೇರಲ್ಲಿ ಬರ್ತೀವಂತ ಯಾರು ಎತ್ನಿಕ್ ವೇರಲ್ಲಿ ಬಂದಿಲ್ಲ, ಬರೀ ಅನುಷಾ ಮಾತ್ರ ಎತ್ನಿಕ್ ವೇರಲ್ಲಿದ್ದಾರೆ. ಇಡೀ ಆಫೀಸಲ್ಲಿ ಬರೀ ಅನುಷಾ ಮಾತ್ರ ಎತ್ನಿಕ್ ವೇರ್. ಇವರು ನಮ್ಮ ನ್ಯೂ ಫ್ರೆಂಡ್. ಹಾಯ್ ಹಾಯ್. ಸೈನ್ಸ್ ಟೀಚರ್, ವೆಸ್ ದಟ್ ಸ್ಪೆಕ್ಸ್. ಪ್ರೈಮರಿ ಸ್ಕೂಲ್ ಸೈನ್ಸ್ ಟೀಚರ್. ಇವರಿಗೆ ಸ್ಟಿಲ್ ನೀಡ್ ಟು ಅನಲೈಸ್. ನಿಮ್ಮದು ಯೋಗ ಪ್ಲಸ್ ಮಾಸ್ಟರ್ ಕ್ಲಾಸ್. He is preparing for the modeling also. He's changing the looks and all. Part-time job from this Nike project. ಈಗ ಆಫೀಸಿಂದ ಮನೆಗೆ ಹೋಗೋ ಟೈಮ್. ಇವತ್ತು ಮ್ಯಾಚ್ ಇರೋದ್ರಿಂದ ನಾವೆಲ್ಲ ಬೇಗ ಹೋಗ್ತಾ ಇದ್ದೀವಿ. ಅಪ್ಪ ಬನಶಂಕರಿಗೆ ಬಂದೆ, ನೋಡಿದ್ರೆ ಬಸ್ ಫುಲ್ಲು ಖಾಲಿ. ಮುಂದೆ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮು. ಏನಂತ ಗೊತ್ತಿಲ್ಲ, ಇವತ್ತು ಮ್ಯಾಚ್ ಇರೋದ್ರಿಂದನೋ ಏನೋ ಫುಲ್ಲು ಜನ. ಗಾಯ್ಸ್, ಫೈನಲಿ 18 ಇಯರ್ಸ್ ಆದಮೇಲೆ ನಾವು ಕಪ್ ಹೊಡೆದಿದ್ದೀವಿ. ಇದು 18 ಸೀಸನ್. ಹಾಗೆ ನಮ್ಮ ಕೊಹ್ಲಿದು ನಂಬರ್ ಕೂಡ 18. ಫುಲ್ ಖುಷಿ. ಅಂದರೆ ಫೈನಲಿ ಈ ಸಲ ಕಪ್ ನಮ್ಮದು.